ಯಾವ ಪಾದಯಾತ್ರೆ ಮಾಡ್ಲಿ ಬಿಡ್ರಿ, ಧರಣಿ ಮಾಡ್ಲಿ ಬಿಡ್ರಿ, ಮಾಡ್ಲಿ ಅನ್ನೋದೇ ಉದ್ದೇಶ. ನನಗೇನಪ್ಪ ಹಂಗನ್ಸುತ್ತೆ ಯಾಕೋ ಇದು ನೋಡಿದ್ರೆ. ಕೇಳ್ತವ್ರಲ್ಲ ಪರವಾಗಿಲ್ಲ ಮಾತಾಡ. ನೀವು ನಾನು ಇಶ್ಯೂ ಮಾಡಿದ್ದೆ ಬೇಕು ಅಂತ ವೈಯಕ್ತಿಕವಾಗಿ ತಗೊಂಡಿದ್ದೀರಿ. ನೀವು ಎತ್ತಿರ್ತಕ್ಕಂಥ ವಿಚಾರದಲ್ಲಿ ನಂದೇನು ಪಾತ್ರ ಇದೆಯಾ? ನಿಮ್ಮ ಪಾತ್ರ ಇದೆ. ನಿಮ್ಮ ಉದ್ದೇಶ ನನಗೆ ಮಸಿ ಬಳಿಬೇಕು ಅಂತ ಹೇಳಿ ಮಾಡಿದ್ದೀರಿ. ಮಂತ್ರಿಯಾಗೇನೆ 40 ವರ್ಷ ಆಯ್ತು. ಸಭಾಪತಿಗಳೇ 40 ವರ್ಷಗಳಲ್ಲಿ ಒಂದು ಕಪ್ಪು ಕುರ್ಚಿ ಇಲ್ಲ. ಇದು ಹೊಟ್ಟೆ ಕಿಚ್ಚು ಅವರಿಗೆ, ಹೊಟ್ಟೆ ಉರಿ ಅವರಿಗೆ. ಹಾಗಿದ್ದಾಗ ಚೀಫ್ ಮಿನಿಸ್ಟ್ರು ಅಥವಾ ಸರ್ಕಾರದವರು ಇದನ್ನು ಯಾಕೆ ತಡೆದ್ರು ಈ ಚರ್ಚೆ ನಂಗೆ ಅರ್ಥ ಆಗಿಲ್ಲ. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ, ಹಿಂಗಿದ್ದಿದ್ದ ದೋಸೆ ನಂಗೆ ತುಪಕ್ಕನ್ ದಬಾಕ್ಬಿಟ್ಟಲ್ಲಣ್ಣ. ಮೂಡಾ ವಿಚಾರವಾಗಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ ಬಿಜೆಪಿ ಜೆಡಿಎಸ್ ಮಾಡ್ತಾರಂತೆ ಬೆಂಗಳೂರಿಂದ ಮೈಸೂರಿಗೆ. ಸರಿ ಮಾಡಲಿ, ಮೈಸೂರು ಪಾದಯಾತ್ರೆ ಅಲ್ಲ ದೆಹಲಿ ಚಲೋ ಮಾಡಿ ಅಂತ DCM. ಏನು DCM ಎತ್ ಕಟ್ತಿದಾರ ಏನು ಬಿಜೆಪಿ ಅವರನ್ನ ಮಾಡ್ಲಿ ಅಂತ ನನಗೆ ಆ ಡೌಟ್. ಯಾಕಪ್ಪ ಹಿಂಗನ್ನಿಸ್ತಿದೆ ನನಗೆ ಇತ್ತೀಚೆಗೆ. ಇವತ್ತು ಏನು ಎತ್ ಕಟ್ತಿದ್ದೀರೋ ಏನೋ, ನೀವೇ ಐಡಿಯಾಗಳನ್ನು ಕೊಟ್ಟು ನೆನ್ನೆ ಬಿಜೆಪಿಗರು ಅದೇ ಹೇಳ್ತಾ ಇದ್ರು, ನೀವು ಬಿಜೆಪಿ ಪಾದಯಾತ್ರೆಗೆ ಮೂಡಾ ಹಗರಣಕ್ಕೆ ತಿರುಗು ಬಾಣವಾಗಿ ಕಾಂಗ್ರೆಸ್ನವರು ನಾವು ಮೈಸೂರಿಂದ ಬೆಂಗಳೂರು ಬದಿ ಏನಂತ ಬತ್ತೀರಿ? ಅವ್ರದ್ದು ಒಂದಷ್ಟು ಹಗರಣಗಳಿದೆ ಅಂತ. ಅದನ್ನ ನಿಮ್ಮ ಸರ್ಕಾರ ಕೇಳ್ಬಿಟ್ಟು ಕ್ರಮ ತಗೊಳ್ಳಿ. ನೀವು ಯಾಕೆ ಅದಕ್ಕೆ ಖಾಲಿ ಯಾಕೆ ನೋಯಿಸ್ಕೊತೀರಿ? ಕೆಲ್ಸವಿಲ್ವಾ? ಪುರ್ಸೊತ್ತ ಕೂತಿದ್ದೀರಾ ಎಲೆಕ್ಷನ್ ಆದ್ಮೇಲೆ? ನೀವು ಯಾರನ್ನು ಮೆಚ್ಚಿಸ್ಲಿಕ್ಕೆ ಇವೆಲ್ಲ ಮಾಡಕ್ ಹೋಗ್ಬಾರ್ದು. ಕಾಂಗ್ರೆಸ್ಸಿಗರು ಯಾರನ್ನು ಮೆಚ್ಚಿಸ್ತೀರಿ ಅದರಲ್ಲಿ? ನನ್ನ ಪ್ರಕಾರ ಅದು ಜೋಕ್ ಆಗಿ ಇನ್ನೂ ಅವಮಾನ ಆಗತ್ತೆ. ಚರ್ಚೆಯನ್ನೇ ಮಾಡೋಕ್ಕಾಗದೆ ನೀವುಗಳು ಡಿಫೆಂಡ್ ಮಾಡದೇ ಇದ್ರೆ ಸರಿಯಾಗದನ್ನು ಲೀಗಲಿ. ನೀವೇನು ಮಾಡೋದು? ವಾಪಸ್ ರಿವರ್ಸು ಯಾರ ಮೇಲೆ? ಆ ಬಿಜೆಪಿ ಅವರ ಮೇಲೆ. ಯಾವ ನಿಮ್ಮನ್ನು ತಡೆದಿರೋ ಕ್ರಮ ತಗೊಳಕ್ಕೆ? ಹೌದಲ್ವಾ, ನನಗೆ ಈ ಲಾಜಿಕ್ಕೇ ಗೊತ್ತಿರಲಿಲ್ಲ. ನಿಮ್ದು ತಾನೇ ಸರ್ಕಾರ. CM ಹಿಂದೆ ಹೇಳ್ತಿರ್ಲಿಲ್ವಾ ಸಿದ್ದರಾಮಯ್ಯವರು? ಸರ್ ಅದು ಡಿನೋಟಿಫಿಕೇಶನ್ ಅರ್ಕಾವತಿ 4.25 ವರ್ಷ ಅವರೇ ಅಧಿಕಾರದಲ್ಲಿದ್ದರಲ್ಲ, ಯಾಕೆ ಕ್ರಮ ತಗೊಳ್ಳಿಲ್ಲ ಅಂತ. ಈಗಲೂ ಹಾಗೆ ನೀವೇ ಅಧಿಕಾರದಲ್ಲಿ ಇದ್ದೀರಲ್ಲ, ಯಾಕೆ ಕ್ರಮ ತಗೊಳ್ಳಿಲ್ಲ? ಯಾರ ಮೇಲೆ ಅದು ಮಾಡ್ತಾರಂತೆ. ಎಸ್, ಮುಂದಕ್ಕೆ ಹೋಗೋಣ, ಮತ್ತೆ ಭೇಟಿಯಾಗೋಣ. ನಮಸ್ಕಾರ.